ಒಂದೇ ಲೆಕ್ಕದ ಚೀಟಿಗಳನ್ನು ಮಾಡ್ಕೊಂಡಿದ್ದೀನಿ. ಆದರೆ 2 ಚೀಟಿನ ತೆಗಿತಾ ಇದ್ದೀನಿ. ತೆಗೆದು ಮಾಡಿಸ್ತಾ ಇದ್ದೀನಿ ಈಗ. ಸೊ ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾನು ಹೇಳ್ತೀನಿ. ಇದರಲ್ಲಿ ಏನು ಬರ್ದಿದ್ದೇನೆ ಅಂತಲೂ ನಾನು ನಿಮಗೆ ತೋರಿಸ್ತೇನೆ. ಸೊ 2 ಒಂದೇ ರೀತಿ ಮಡಿಸಿದ್ದೀನಿ. ಈಗ ಇದನ್ನು ಟಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ಯಾವುದೇ ಥರದ ಫೇಕ್ ಮಾಡ್ತಲ್ಲ. ಯಾವುದು ಅಂತ ನನಗೂ ಗೊತ್ತಿಲ್ಲ. ಓಕೆ ನೋಡಿ, 2 ಚೀಟಿ ಇದೆ. ಎಲ್ಲೂ ಒಂದು ತೆಗಿತಾ ಅಂತ, ಇನ್ನೊಂದು ನನ್ನ ಕೈಯಲ್ಲೇ ಇರುತ್ತೆ. ಯಾಕಂದ್ರೆ ಮತ್ತೆ ಹೇಳ್ಬಾರ್ದಲ್ಲ, ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಚೀಟಿಯಲ್ಲಿ ಇರೋದೇನೆಂದರೆ, ಫಸ್ಟ್ ಡೇ ಫಸ್ಟ್ ಶೋ 45 ಫಿಲಮ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ನೈಟ್ ಶೋ ಬಂದ್ಬಿಟ್ಟು ಮಾರ್ಕ್. ಸೊ ಒಂದೇ ದಿವಸ 2 ಫಿಲಮು ರಿಲೀಸ್ ಆಗ್ತಾಯಿರೋ ಕಾರಣದಿಂದ ಈ ಥರದೊಂದು ಬರೆದ್ಬಿಟ್ಟು ಹಾಕಿದ್ದೆ. ಯಾವ ಫಿಲಮ್ ಫಸ್ಟ್ ನೋಡ್ಬೇಕು, ಯಾವ ಫಿಲಮ್ ಆದಮೇಲಿಂದ ನೋಡಬೇಕು ಅಂತ. ಓಕೆ, ಈಗ ಹೋಗಿ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿ ಟಿಕೆಟ್ನ ಫಿಲಮ್ ನೋಡೋಣ ಗುರು. ಮತ್ತೆ ಗೊತ್ತಲ್ಲ, ರಿವ್ಯೂ ಅಂತೂ ಮಾಡೇ ಮಾಡ್ತೀವಿ. ಸೊ ಹಲೋ, ನಮಸ್ಕಾರ ಎಲ್ರಿಗೂ ಗುರು. ನಾನು ಈಗ ಹೋಗ್ತಾ ಇರೋದು ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ 45 ಫಿಲಮು ಮತ್ತು ಮಾರ್ಕ್ ಫಿಲಮ್ಗೆ ಹೋಗ್ತೀನಿ ಆ್ಯಂಡ್ ರಿವ್ಯೂ ಕೊಡ್ತೀನಿ ಅಂತ. ಬಟ್ ಮಾರ್ಕ್ ಫಿಲಮ್ನ ನಾಳೆ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ 45 ಫಿಲಮ್ನ ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಪ್ರೀಮಿಯಮ್ಸು. ಆ್ಯಂಡ್ ಅದನ್ನು ನಾವು ನೋಡ್ಕೊಂಡಿಲ್ಲ. ಆ ಕಾರಣದಿಂದಾಗಿ ನಾವು ಇವಾಗ ನೈಟ್ 10:30 ಶೋಗೆ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಸೊ ನೈಟ್ ಶೋ ಹೋಗ್ತಾ ಇದ್ದೀವಿ ಇವಾಗ 10:30 ಶೋ. ಟೈಮಿಗೆ ಬಂದ್ಬಿಟ್ಟು 10:28. ಸೊ ನೋಡೋಣ, ಆದಷ್ಟು ಬೇಗ ಹೋಗೋಣ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಸೊ ಫಸ್ಟ್ ಡೇ ಸ್ಟಾರ್ಟಿಂಗ್. ಅಧ್ಯಯನದ ಪ್ರಕಾರ ಧೂಮಪಾನ ತ್ಯಜಿಸಿದ 20 ನಿಮಿಷದ ನಂತರ ನಿಮ್ಮ ರಕ್ತ ಸಂಚಲನ ಅದೇನೇ ಕಷ್ಟ ಬಂದರೂ ಪ್ರೀತಿಸಿದ ಹುಡುಗಿನ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಫಿಲಮ್ ನೋಡ್ಬಿಟ್ಟು ಏನೋ ಆಗ್ಬಿಟ್ಟಿದೆ ಗುರು. ಸರ್ವೇಶ್ವರ ಇಷ್ಟೊತ್ತವರೆಗೂ ಆದಷ್ಟು ಕಾದಿದ್ದು ಅದಕ್ಕೆ ಪೋಸ್ಟ್ ಕ್ರೆಡಿಟ್ ಸೀನ್ ಏನೋ ಕೊಡ್ತಾರೆ ಅಂತ. ಹೇ ಭಗವಾನ್, ಹೆಂಗಿದೆ ಮೂವಿ ಹೆಂಗಿದೆ ಹೇಳು. ಫ್ಯಾಂಟಸಿ ಆಮೇಲೆ ಏನು ಹೇಳೋಕ್ಕಾಗಲ್ಲಪ್ಪ. ನೀವು
ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲಪ್ಪ ಮೂವಿನ ಎಕ್ಸ್ಪ್ಲೇನ್ ಮಾಡಬೇಡ. ಸೊ ಇದರಲ್ಲಿ ಅಂದರೆ ಲೈಕ್ ನರೇಷನ್ ಎಲ್ಲ ನಿನಗೆ ಹೆಂಗೆ ಅನಿಸ್ತು, ಏನು ಎತ್ತ ಅದನ್ನು ಹೇಳು. ಹೇಗೆ ಅನಿಸ್ತು ಮೂವಿ? ಓಕೆ ಗೈಸ್, ನಾನು ಆದರ್ಶ್ ಅವರು ಇನ್ನೂ ಸಹ ಆ ಮೋಡಿಂದ ಆಚೆ ಬರೋಕ್ಕೆ ಅವ್ರಿಗೆ ಇನ್ನೂ ಟೈಮ್ ಬೇಕಾಗತ್ತೆ. ಸೊ ನಾಳೆ ಮಾರ್ಕ್ ಫಿಲಮ್ಗೆ ಹೋಗ್ತದೀವಲ್ಲ, ಆವಾಗ ಈ ಫಿಲಮ್ದು ಎಕ್ಸ್ಪ್ಲನೇಷನ್ ಕೊಡಿ ಆ್ಯಂಡ್ ರಿವ್ಯೂ ಐ ಮೀನ್. ಸೊ ಮತ್ತೆ ಸಿಗೋಣ ಆದರ್ಶ್, ಬಾಯ್. ಓ ಹಾಯ್ ಹಲೋ ನಮಸ್ಕಾರ. ನಾನು ಇಲ್ಲಿಂದ ತಗೊಂಡಲ್ಲ ಈಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಬಂದಿರೋದು ಅದು ಯೂಶಲ್ ಗೊತ್ತಿದೆ ಅಲ್ಲ ನಿಮಗೆ. ಹೋಗೋ ಹೋಗೋಣ. ನಾವು ಇವಾಗ ಹೋಗ್ತಾ ಇರೋದು ಮಾರ್ಕ್ ಫಿಲಮ್ಗೆ. ನನ್ನ ಜೊತೆ ಇದ್ದಾಳೆ ಮೈತ್ರಿ ಹಾಗೂ ನಮ್ಮ ಮಾಪ್ಳೆ. ಸೊ ಮಾಪ್ಳೆ ಅವರ ಹೇಳಿ, ನಿನ್ನೆ 45 ಫಿಲಮ್ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ರಿವ್ಯೂ ಕೊಡಿ ಇವಾಗಾದರೂ. ನೋಡಿಲ್ಲ. ಸೊ ಮಾಪ್ಳೆ ಅವ್ರಿಗೆ ಯಾವುದು ಮೂವಿ ಬಗ್ಗೆ ಹೇಳಿ, ಅಂದರೆ ಸೈಕ್ ಥರ ಇದೆ ಅಂದರೆ ಎಕ್ಸ್ಪ್ಲೇನ್ ಮಾಡಿ. ಚೆನ್ನಾಗಿದ್ದಾನೆ ಅಂತ ಚೆಕ್ ಮಾಡ್ಕೊಂಡಿದ್ದಾನೆ. ಬಾ ನಿನಗೂ ಕ್ಯಾಮ್ರಾ ನೀವೆಲ್ಲ ಅಪ್ಲೋಡ್ ಮಾಡಲ್ಲ ಮರತಿ, ನಾನು ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ. ಮೈತ್ರಿ ಅವರೇ, ಮಾರ್ಕ್ ಫಿಲಮ್ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೇಳಿ. ಸೆಕೆಂಡ್ ವರ್ಷನ್ ಆಫ್ ಮ್ಯಾಕ್ಸ್. ನೋ ಎಕ್ಸ್ಪೆಕ್ಟೇಷನ್ಸ್. ನೋಡೋಣ. ನೋಡಿ ಮೈತ್ರಿ ಇದ್ದಾನೆ. ಇನ್ನೇನು ಕೆಲವು ಹಿಂಗೆ ಇಟ್ಬಿಟ್ಟು ಹಿಂಗೆ ಎಸಿಬೇಕು. ನನ್ನ ಮಗ ಸುರ್ಬಿಡ ನನಗೆ ಅದು ಮೇಲ್ಗಡೆ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಉಳಿದಿದೆ. ಸೊ ಈಗಷ್ಟೇ ನಾವು ನೋಡ್ಕೊಂಡ್ಬಂದ್ವಿ ಮಾರ್ಕ್. ಸೊ ಮೈತ್ರಿ ಅವರೇ, ಹೇಗಿದೆ ಮೂವಿ ಹೇಳಿ. ಆ್ಯಕ್ಚುಲಿ ನೋಡ್ಕೊಂಬರ್ಬೋದಿತ್ತು. ಆಮೇಲೆ ಮುಂದೆ ಇದನ್ನ ನೋಡೋದಕ್ಕಿಂತ ನೆಕ್ಸ್ಟು ಅನ್ನೆಸೆಸರಿ ಸಾಂಗ್ಸ್, ಆಮೇಲೆ ಆ್ಯಕ್ಟಿಂಗ್ ಓಕೆ, ಆಮೇಲೆ ಡನ್. ಆಮೇಲೆ ಆ್ಯಕ್ಟಿಂಗ್ ಚೆಕ್ ಲಿಸ್ಟ್ ಬಿಟ್ಟರೆ ಉಳಿದಿದ್ದೆಲ್ಲದರಲ್ಲೂ ಪೆಂಡಿಂಗೆ. ಸೊ ಇದಾಗಿತ್ತು ನಮ್ಮ ಮೈತ್ರಿ ಅವ್ರದ್ದು ರಿವ್ಯೂ. ನಮ್ಮ ಆದರ್ಶ್ ಅವ್ರು ಏನು ಹೇಳ್ತಾರೋ ಅದು ಆ್ಯಕ್ಚುಲಿ ಏನಂದರೆ, ಆದರ್ಶ್ ಅವರು ಇನ್ನೂ 45 ಫಿಲಮ್ಗೆ ರಿವ್ಯೂ ಕೊಟ್ಟಿಲ್ಲ. ಈ ಫಿಲಮ್ಗೆ ಏನಂತಾರೆ ನೋಡೋಣ. ಹೇಳಿ ಆದರ್ಶ್. ಸೇಮ್ ಮ್ಯಾಕ್ಸ್ ಮೂವಿನೇ. ಆಮೇಲೆ ಇಲ್ಲ ಸೇಮ್, ಅವರು ಪೊಲೀಸು, ಅದರಲ್ಲೂ ಸಸ್ಪೆಂಡು, ಇದ್ರಲ್ಲೂ ಸಸ್ಪೆಂಡ್ ಅಲ್ಲ. ಅದ್ರಲ್ಲಿ ಟ್ರಾನ್ಸ್ಫರು ಬಟ್ಟೆ ಹಾಕೊಳ್ಳಲ್ಲ, ಇದ್ರಲ್ಲಿ ಸಸ್ಪೆಂಡು, ಪೊಲೀಸ್ ಬಟ್ಟೆ ಹಾಕೊಳ್ಳಲ್ಲ. ಸೇಮ್ ಅದೇ ಥರ. 1 ನೈಟ್ ಮೂವಿ ಇದು, 1 ನೈಟ್ ಮೂವಿ ಇದು. 1 ಡೇ ಎಲ್ಲ ಒಂದೇ, ನೈಟ್ 1 ಡೇ.
ಒನ್ ಡೇ ಮೂವಿ. ಆಮೇಲೆ ಅದರಲ್ಲಿ ಸಸ್ಪೆಂಡ್ ಆಗಿ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಮತ್ತೆ ಸಸ್ಪೆಂಡ್ ಆಗ್ತಾನೆ. ಇದ್ರಲ್ಲಿ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ಆಮೇಲೆ ನಿಂತ್ಕೊ ಇಲ್ಲಿ ಲೈಟ್ ಬೆಳ್ಬೆಳಗ್ಗೆ ಕೊಡ್ತಾರೆ. ಅದೇ ಬಿಲ್ಡಪ್, ಈ ಬಿಲ್ಡಪ್. ಒಂದೆರಡು ಫೈಟ್ ಇಲ್ಲ ಅಂದರೆ ಚೆನ್ನಾಗಿರ್ತದೆ ಮೂವಿ. ಅದೊಂದು ಜೀಸಸ್ ಬರ್ತಾನೆ ಒಂದು. ಇಲ್ಲ ಸಾಂಗ್ ಓಕೆ, ಅದು ಗೊತ್ತಾಗಿಲ್ಲ ಸಾಂಗ್ ನಮಗೆ. ಫೈಟ್ ಸುಮ್ಮನೆ ಫೈಟ್ಗಳು, ಬ್ಯಾಡ್ರಿ ಫೈಟ್ಗಳು. ಮತ್ತು ವಿಲನ್ನ ಡಮ್ಮಿ ಮಾಡ್ಬಿಟ್ಟು ವಿಲನ್ ಏನು ಇನ್ನೊಂದು 10 ಜನ ಸಾಯಿಸ್ಬಿಡ್ಬೇಕಾಗಿತ್ತಾ? ಇನ್ನೂ ಕ್ರೂರ ತಪ್ಪಾಗಿತ್ತು. ಇನ್ನೂ ಕ್ರೂಯಲ್ ಅವಾಗ 18+ ಮೂವ್ ಆಗಿಬಿಡುತ್ತಲ್ಲ. ಕ್ರೂಯಾಲಿಟಿ ಅಂದರೆ ಹಾಂ, ಸಾಯಿಸೋದಲ್ಲ, ರಕ್ತ ಬರೋದಲ್ಲ. ಮತ್ತೆ ಕ್ರೂಯಾಲಿಟಿ ಅಂದರೆ ಹೀರಾಗೋದು. ಓಕೆ, ನೀನೇನಾದ್ರು ಚಲನಚಿತ್ರ ಮಾಡಿದ್ರೆ ಯಾವ ಥರ ಮಾಡ್ತೀಯ ಅದನ್ನಾದ್ರು ಹೇಳು ನೋಡೋಣ. ಕ್ರೂಯಾಲಿಟಿ ಅಂದರೆ ನಿನ್ನ ಲೆಕ್ಕದಲ್ಲಿ ಯಾವ ಥರ ಹೇಳು. ಬೇಡ, ಸೆನ್ಸರ್ ಆಗುತ್ತೆ. ಸೆನ್ಸರ್ ಆಗುತ್ತೆ. ಸೆನ್ಸರ್ ಓಕೆ, ನಿನ್ನೊಂದು ಕಾಪಿ ಹೊಡಿತಾರಂತ. ಓಕೆ, ಇದಾಗಿ ಕಾಪಿರೈಟ್ಸ್ ಹಾಕ್ಬೋದು. ಯಾಕೆ ಸೆನ್ಸರ್ ಎಲ್ಲ ಆಗಲ್ಲ, ಜಸ್ಟ್ ಕಾಪಿರೈಟ್ಸ್. ಆದರ್ಶ ರಿಸರ್ವ್ ಫಿಲಮ್ ಮಾಡಕ್ಕೆ ಇನ್ನೊಂದು 10 ದಶಕ ಬೇಕು. ಏನಿಲ್ಲ, ಆಮೇಲೆ ಎಂಟರ್ಟೈನಿಂಗ್ ಇದೆ. ಎಂಟರ್ಟೈನಿಂಗ್. ಓಕೆ, ಮಿಸ್ಟರ್ ಬಾಂಡ್, ಗಿವ್ ಯುವರ್ ರಿವ್ಯೂ. ಸರಿ, ನಾನು ಪ್ರೈವೇಟೇ ಕೊಡೋದು ನೋಡಿ. ಸೊ ಫೈನಲಿ ಮಾರ್ಕ್ ಮತ್ತು 45 ಎರಡು ಫಿಲಮ್ನು ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಲಗ್ಭಗ್ 1 ಡೇ ಒಳಗಡೆ, ಯಾಕಂದರೆ ನಿನ್ನೆ ನೈಟೇ ಪ್ರೀಮಿಯಮ್ ಶೋ ಬಿಟ್ಟಿರೋದ್ರಿಂದ 45 ಹೋಗಿದ್ವಿ. ಆ್ಯಂಡ್ ಇವತ್ತು ಸೊ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಅದೇ ಸೇಮ್ ಓಲ್ಡ್ ಮ್ಯಾಕ್ಸ್, ಬಟ್ ಇದರಲ್ಲಿ ಸ್ವಲ್ಪ ಆ್ಯಕ್ಷನ್ ಕಂಟಿನ್ಯೂ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ನನ್ನ ಪ್ರಕಾರ ನೋಡ್ಬೋದು ಫಿಲಮ್ನ, ನೋಡ್ದಲ್ಲೇ ಇರೋ ಥರ ಇಲ್ಲ. 45 ಆ್ಯಂಡ್ ಮ್ಯಾಕ್ಸ್ ಎರಡನ್ನೂ ಹೋಲಿಕೆ ಮಾಡೋದಾದರೆ ಒಂದು ವಿಭಿನ್ನ ಆಗುತ್ತೆ, ಇನ್ನೊಂದು ವಿಭಿನ್ನ ಆಗುತ್ತೆ. ಅದು ಅದರಲ್ಲೇ ಏನಂತಾರೆ, ಆ ದೃಷ್ಟಿಕೋನದಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಫುಲ್ಲು ಆ್ಯಕ್ಷನ್ ಪ್ಯಾಕೇಜ್ ಫಿಲಮ್ಮು. ಆ್ಯಂಡ್ ಚೆನ್ನಾಗಿದೆ ಮಕ್ಕಳಿಗೆ ಆ್ಯಂಡ್ ಯಂಗ್ಸ್ಟರ್ಸಿಗೆಲ್ಲ ಫುಲ್ ಎನರ್ಜಿ ಬರ್ಸುತ್ತೆ ಫಿಲಮು. ಆದರೆ ಮ್ಯಾಕ್ಸ್ ಫಿಲಮ್ ನೋಡಿದಾಗ ಇದಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ದಟ್ಸ್ ದ ಮೇಜರ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು. ಆ್ಯಂಡ್ ಕಥೆಯಲ್ಲಿ ಇನ್ನೊಂದು ಚೂರು ಸ್ಪೈಸಿನೆಸ್ ಆ್ಯಡ್ ಮಾಡ್ಬೋದಾಗಿತ್ತು. ಆ್ಯಂಡ್ ಒಂದು ಸಾಂಗ್ ಅನ್ನೆಸರಿ ಸಾಂಗು, ಅದು ಬಿಟ್ಟರೆ ಫಿಲಮ್ ವಾಸ್ ಗುಡ್. ಹಾಂ, ಸೊ ಇದಾಗಿತ್ತು ನನ್ನ ರಿವ್ಯೂ. ನೋಡಿ ಕನ್ನಡ ಫಿಲಮ್ನ ಬೆಳೆಸಿ ಅಂತ ಹೇಳ್ತಾ ಈಗ ನಾನು ಸೈನಿಂಗ್ ಆಫ್ ಹೋಗ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಮೂವಿ ಬರೋವರೆಗೂ ನನ್ನನ್ನು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಮತ್ತೆ ಯಾವ್ದಾದ್ರು ಬೇಗ ವೀಡಿಯೋ ಮಾಡ್ಕೊಂಬರ್ತೀನಿ. ಹೊಸ ಕ್ಯಾಲೆಂಡರ್ ಬರ್ತಾ ಇದೆ, ಹೊಸ ವರ್ಷ ಅಲ್ಲ, ನೋಟ್ ದಿಸ್ ಪಾಯಿಂಟ್, ಹೊಸ ಕ್ಯಾಲೆಂಡರ್ ಮಾತ್ರ ಬರ್ತಾ ಇರೋದು. ಸೊ ಆ ಕಾರಣದಿಂದ ಈ ಸಲ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಇದು ಕ್ಯಾಲೆಂಡರ್ ಚೇಂಜು. ಪಾರ್ಟಿ ಮಾಡೋಕ್ಕೆ ರೀಸನ್ ಬೇಕು, ಪಾರ್ಟಿ ಮಾಡಿ. ಆದರೆ ಇದು ಹೊಸ ವರ್ಷ ಅಲ್ಲ ನಮಗೆ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಬಾಯ್, ಮತ್ತೆ ಸಿಗ್ತೀನಿ.